ಬನ್ನಿಮ್ಮ. ಸರ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಕ್ಲಾಸ್ ಬಗ್ಗೆ ಹೆಂಗ್ ಅನಿಸ್ತು ಅಂತ ನೀವು ಒಂದ್ಸಲ ಫೀಡ್ಬ್ಯಾಕ್ ಕೊಡಿ. ಕ್ಲಾಸ್ ಬಗ್ಗೆ ಅಂತಂದ್ರೆ ನಾನು ವೆಂಕಿ ಚರಣ್ ಸರ್ ಹತ್ರ ಹೇರ್ ಕಟ್ ಕ್ಲಾಸ್ ಕಲಿಬೇಕು ಅಂದ್ರೆ 1.5 years ಇಂದ ವೆಯ್ಟ್ ಮಾಡ್ತಿದ್ದೆ. ಲಾಸ್ಟ್ ಇಯರಲ್ಲೇ ಮೈಸೂರಲ್ಲಿ ಹಾಕಿದಾಗ ಬರಬೇಕು ಅಂದ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಲಿಲ್ಲ. ಲಾಸ್ಟ್ 3 months ಬ್ಯಾಕು ಕ್ಲಾಸ್ ಹಾಕಿದ್ರು, ಅವಾಗಲೂ ಬರೋಕ್ಕಾಗಲಿಲ್ಲ. ಈ ಸಲ ಹೆಂಗಾದರೂ ಮಾಡಿ ಬರಲೇಬೇಕು, ಅವ್ರ ಹತ್ರ ಕಲಿಲೇಬೇಕು ಅಂತ ಹಠ ಮಾಡಿ ಬಂದಿದ್ದೆ. ಅದೇ ರೀತಿ ಕಲ್ತಿದ್ದೀನಿ. ತುಂಬ ನಾಲೆಜಸ್ ನಾನು ತಗೊಂಡಿದ್ದೀನಿ. ಸೊ ಹೇರ್ ಕಟ್ ಬಗ್ಗೆ ಒಂದು ಸ್ವಲ್ಪನೂ ನಂಗೆ ನಾಲೆಡ್ಜೇ ಇರಲಿಲ್ಲ. ಇವನ್ ನನಗೆ ಸಿಸರ್ ಇಟ್ಕೊಂಡು ಕಟ್ ಮಾಡೋದಕ್ಕೂ ತುಂಬ ಹೆದರಿಕೆ ಆಗ್ತಿತ್ತು. ಸೊ ಇಲ್ಲಿ ಬಂದಮೇಲೆ ಸಿಸರ್ ಹೇಗೆ ಇಟ್ಕೊಬೇಕು, ಹೇಗೆ ಕಟ್ ಮಾಡಬೇಕು, ಈವನ್ ಸ್ಟ್ರೈಟ್ ಕಟ್ ಕೂಡ ಬೇಸಿಕ್ ಕಟ್ಟೇ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಇಲ್ಲಿ ಬಂದಮೇಲೆ ಕಲ್ತ್ಕೊಂಡೆ. ಯಾಕಂದರೆ ಅಡ್ವಾನ್ಸ್ ಕಟ್ಟೇ ಬರಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಾನು ಅದೇ ಥರ ಫಿಯರ್ ಇತ್ತು. ಆದರೆ ಬೇಸಿಕ್ ಕಟ್ ಸ್ಟ್ರೈಟ್ ಕಟ್ಟೆ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾನು ಇಲ್ಲೇ ಕಲ್ತಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ ಸರ್ ಆ್ಯಕ್ಚುಲಿ ಇಲ್ಲಿ ಬಂದಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಷ್ಟು ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇನ್ನು ಚೆನ್ನಾಗಿ ಕಲಿಬೇಕು ಅಂತ ಖಂಡಿತ ಸರ್. ಗಾಡ್ ಸೊ ದೇವ್ರು ನಿಮ್ಗೆ ಬ್ಲೆಸ್ ಮಾಡಲಿ ಅಂತ ನಾನು ಬೇಕು ಅಂತಿದ್ದೀನಿ. ಶ್ಯೂರ್ ಸರ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ನಾನು ವೆಂಕಿ ಸರ್ನ 2 years ಇಂದ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಮತ್ತು ಅವ್ರ ಕ್ಲಾಸ್ಗೆ ಅಟೆಂಡ್ ಮಾಡಲೇಬೇಕಂತ ಈ ಸಲ ಬಂದಿದ್ದು. ಬಿಕಾಸ್ ಬೇಸಿಕ್ ಟು ಅಡ್ವಾನ್ಸ್ ಹೇಳ್ಕೊಡ್ತಾ ಇದ್ದಾರೆ ಅಂತ. ನಾನು ತೀರಾ ಬೋರ್ಡ್ ಹೇರ್ ಕಟ್ಟೇ ಗೊತ್ತಿಲ್ಲ. ಮತ್ತು ಸರ್ ನನಗೆ ಸಿಸರಿಂದ ಹೇಗೆ ಇಟ್ಕೊಬೇಕು ಮತ್ತು ಅದು ಪೊಸಿಷನ್ನು ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ತುಂಬ ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್. ಡನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಫೀಡ್ಬ್ಯಾಕ್ ಕೊಡ್ರಿ ಸ್ವಲ್ಪ. ನನಗೆ ಹೇರ್ ಕಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ಬೇಸಿಕ್ ಸುಮ್ಮನೆ ಕಲ್ತಿದ್ದೆ. ಅದು ಏನಂದರೆ ಏನೂ ಗೊತ್ತಿರಲಿಲ್ಲ. ಇಲ್ಲಿ ವೆಂಕಿ ಸರ್ ಹತ್ರನೇ ಕಲಿಬೇಕಂತ 4 years ಇಂದ ಅನ್ಕೊತಾನೆ ಇದ್ದೆ, ಬರೋಕ್ಕಾಗಲಿಲ್ಲ. ಈ ಸಲ ಬಂದೆ, ಚೆನ್ನಾಗಿ ಕಲ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಬೆಟರಾಗಿ ಕಲಿತು ಸರ್ಗೆ ಹೆಸರು ಥರ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಅವ್ರ ಆಮೇಲೆ ಕೊಡಿ ಲಾಸ್ಟ್. ಹಾಂ, CN ಮುಕ್ತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಸೊ ಮಚ್. ಕ್ಲಾಸ್ ಹೇಗೆ ಅನಿಸ್ತು ಅಂತ ಒಂಚೂರು ಫೀಡ್ಬ್ಯಾಕ್ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ಸ್. ಕೊಡಿ. ನನ್ನ ಹೆಸರು ಮುಕ್ತಾ ಅಂತ. ನಾನು ಹಾಸನಿಂದ ಬಂದಿದ್ದೀನಿ. ಸ್ಪೆಷಲಿ ನಾನು ಬಂದಿದ್ದು ಹೇರ್ ಕಟ್ ಕ್ಲಾಸ್ ತಗೋಬೇಕು ಅಂತಾನೆ ಬಂದಿರೋದು. ಬಿಕಾಸ್ ನಾನು ಹೇರ್ ಕಟ್ಟಲ್ಲಿ ಫುಲ್ ಎಲ್ಬೋರ್ಡ್ ಏನಂದರೆ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದು ತುಂಬ ಕಲ್ತ್ಕೊಂಡಿದ್ದೀನಿ. ಲೈಕ್ ಸಿಸರಿಂದ ಹಿಡಿದು ಪೂಮ್ ಹಿಡಿಯೋ ಟ್ರಿಕ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಈ ಸರ್ಟಿಫಿಕೇಟ್ ನನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಲ್ಪ ಕ್ಲಾಸ್ ಬಗ್ಗೆ. ಆ್ಯಕ್ಚುಲಿ ನಾನು ನಿಮ್ಮ ಕ್ಲಾಸ್ಗೆ 3 years ಇಂದ ವೆಯ್ಟ್ ಮಾಡ್ತಿದ್ದೆ. ಬಟ್ ಯಾವುದ್ರಲ್ಲೂ ಫಾಲೋವರ್ ಅಲ್ಲ ರಿಯಾಲಿಟಿ. ಬಟ್ ಯಾವಾಗಲೂ ಬರಬೇಕು ಅಂದ್ಕೊಂಡಾಗಲೆಲ್ಲ ಏನಾದ್ರು ವಿಶ್ಯೂಸ್ ಆಗ್ತಿತ್ತು. ಬಟ್ ಈ ಸತಿ ಬಂದಿದ್ರಿಂದ ಎಷ್ಟು ಖುಷಿ ಆಗ್ತಿದೆ ಅಂದರೆ ಲಾಟ್ಸ್ ಆಫ್ ನಾಲೆಡ್ಜ್ ತೊಗೊಂಡು ಹೋಗ್ತಿದ್ದೀನಿ ಸರ್. ನಾನು ಎಂಟೈರ್ ಎಲ್ಲ ಕ್ಲಾಸಲ್ಲಿ ಈವನ್ ಮೇಕಪ್ ಕ್ಲಾಸ್ ಇರ್ಬೋದು, ಬೇಸಿಕ್ ಕ್ಲಾಸ್ ಎಲ್ಲಕ್ಕಿಂತ ದಿ ಬೆಸ್ಟ್ ಕ್ಲಾಸ್ ಅಂತ ತುಂಬ ಖುಷಿ ಆಗ್ತಿದೆ. ಹೇಳೋಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್. ಗಾಡ್ ಬ್ಲೆಸ್ ಯು. ಇಲ್ಲ ಬನ್ನಿ ಹೇಳ್ತೀನಿ. ಇಲ್ಲ ಹೇಳ್ತೀನಿ ಫಸ್ಟ್. ಒಂದು ನಿಮಿಷ. ಇಲ್ಲ ಬೇಡ ಬನ್ನಿ. ಸೊ ಯು ಪೀಪಲ್ ಆರ್ ಆಲ್ವೇಸ್ ಇನ್ ಮೈ ಹಾರ್ಟ್. ಆಲ್ವೇಸ್. ನಾಟ್ ಫೀಟ್ ಮಾಡಿದ್ರೇನೆ ಅಂತ ಇಲ್ಲ, ಅದು ಮಾತ್ರ ಅವಾಯ್ಡ್ ಮಾಡಿ ದಯವಿಟ್ಟು ಬೇಡ. ಸೊ ಬಿ ಎಸ್ ಅಫ್ಕೋರ್ಸ್, ಬಟ್ ಇಲ್ಲಿ ರೆಸ್ಪೆಕ್ಟ್ ಇದ್ರೆ ಅದು ಮೋರ್ ದನ್ ಎನಫ್. ಅಷ್ಟೇ ಸಾಕು. ನಾನು ಅಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀನಿ. ಪ್ಲಸ್ ಇದರಿಂದ ನೀವೆಲ್ಲರೂ ಚೆನ್ನಾಗಿ ಮಾಡಿ ಚೆನ್ನಾಗಿ ಗ್ರೋ ಆಗ್ಬೇಕು ಅಂತ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಗಾಡ್ ಬ್ಲೆಸ್ ಯು. ನನಗೆ ಜಾಸ್ತಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಲ್ಪ ಏನ್ ಕ್ಲಾಸ್ ಬಗ್ಗೆ? ನನಗೆ ವೆಂಕಿ ಸರ್ ಕ್ಲಾಸ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ಈಸಿ ಮೆಥಡಲ್ಲಿ ನಮಗೆ ಹೇರ್ ಕಟ್ ಎಲ್ಲನೂ ಚೆನ್ನಾಗಿ ಹೇಳ್ಕೊಟ್ಟವ್ರೆ. ನನಗೆ ತುಂಬ ಖುಷಿ ಆಯಿತು.
ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ವಲ್ಪ ನನ್ನ ಹೆಸರು ರೂಪಾ, ಮೈಸೂರಿಂದ ಬಂದಿದ್ದೀನಿ. ವಿಂಕಿ ಸರ್ ಕ್ಲಾಸ್ ತುಂಬ ಚೆನ್ನಾಗಿದೆ ಅಂತ ಫ್ರೆಂಡ್ ರೆಫರ್ ಮಾಡಿದ್ರು, ಅದಕ್ಕೆ ನಾನು ಕ್ಲಾಸ್ ಜಾಯಿನ್ ಆದೆ. ಮತ್ತು ಇಂದ ಹಿಡಿದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಬ್ಯಾಚ್ ಅವ್ರು ಬಂದು ಜಾಯಿನ್ ಆಗಿ ವಿಂಕಿ ಸರ್ ಹತ್ರನೇ ಹೇಳಿಸ್ಕೊಳ್ಳಿ. ಒಳ್ಳೆ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಅಣ್ಣ ಚೆನ್ನಾಗಿ ತೆಗೆದ್ರಾ? ತುಂಬ ಚೆನ್ನಾಗಿ ಬಂದಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವೇನು ಕಲ್ತಿದ್ರಿ ಈ ಕ್ಲಾಸಲ್ಲಿ ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ. ಹೇಳ ಸರ್. ನನ್ನ ಹೆಸರು ಮೋಹನ ಅಂತ, ನಾನು KM ದೊಡ್ಡಿಯಿಂದ ಬಂದಿದ್ದೀನಿ. ನಾನು ಶ್ರೀನಿವಾಸ ಗ್ಲಾಮರ್ ಸ್ಟೋರಲ್ಲಿ ಈ ಥರ ಕ್ಲಾಸಸ್ ಇದೆ ಅಂತ ಎಲ್ಲ ವಾಟ್ಸಪ್ಪಲ್ಲಿ ಮತ್ತು ಕಾಲಲ್ಲಿ ಎಲ್ಲ ಹೇಳಿದಾಗ ಯಾವ ಥರ ಇದೆಯೋ ಏನೋ ಅಂತ ಅಂದ್ಕೊಂಡಿದ್ದೆ. ವೆಂಕಿ ಸರ್ ಕ್ಲಾಸು ಅಂತಂದರೆ ಎಲ್ಲರೂ ತುಂಬ ಇಷ್ಟಪಟ್ಟು ಬರ್ತಾರೆ. ಇಯರ್ಲಿ 1 or 2 times ಇರುತ್ತೆ ಅಷ್ಟೇ ಅವ್ರ ಕ್ಲಾಸಸ್ಸು. ತುಂಬ ಖುಷಿಯಾಗಿ ಹೇಳ್ಕೊಡ್ತಾರೆ ಅಂತೆಲ್ಲ ಹೇಳಿದ್ರು. ಅದೇ ಥರ ಹಾಗೇನೆ ಖುಷಿಯಾಗಿ ಎಲ್ರಿಗೂ ಹೇಳ್ಕೊಡ್ತಾ ಅವ್ರ ಮಾತಲ್ಲೇನೆ ಸಿಂಪಲ್ ಆಗಿ ಹೇಳಿದ್ರು ನಮ್ಗೆ ಕಷ್ಟನೇ ಅನ್ಸಿಲ್ಲ, ಅಷ್ಟೊಂದು ಕಷ್ಟಕರವಾಗೂ ಹೇಳ್ಕೊಟ್ಟಿಲ್ಲ. ನಮ್ಗೆ ಗೊತ್ತಿಲ್ಲದೆ ಇರೋ ಹೇರ್ ಕಟ್ಸ್ ಎಲ್ಲಾನು ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಕಟ್ ಇಂದನೂ ಎಲ್ಲ ಹೇಳ್ಕೊಟ್ರು. ನಮ್ಗೂನು ಆ ತರ ಹೇರ್ ಕಟ್ಸ್ ಎಲ್ಲ ಇದೆ ಅಂತ ಗೊತ್ತಿರ್ಲಿಲ್ಲ. ಲೇಯರ್ಸ್ ಅಂದ್ರೆ ಲೇಯರ್ಸ್ ಅಷ್ಟೇ ಅಂತಾನೆ ಅನ್ಕೊಂಡಿದ್ದು. ಕೆಲವೊಂದು ಹೇರ್ ಕಟ್ಸ್ ನೇಮ್ಸ್ ಕೂಡ ನಮಗೆ ಗೊತ್ತಿರ್ಲಿಲ್ಲ. ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಟ್ರು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಎಲ್ಲ ಓಕೆ, ಆಲ್ ದ ಬೆಸ್ಟ್ ಅಮ್ಮ. ಕ್ಲಾಸ್ ಬಗ್ಗೆ ಫೀಡ್ಬ್ಯಾಕ್ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. ನನ್ನ ಹೆಸರು ಸ್ಪರ್ಶ ಅಂತ, ನಾನು ಕಂಪ್ಲಾಪುರದಿಂದ ಬಂದಿದ್ದೀನಿ. ಆ್ಯಕ್ಚುಲ್ ಆಗಿ ನನಗೆ ವೆಂಕಿ ಸರ್ ಕ್ಲಾಸಸ್ ಕಲಿಬೇಕಂತ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅದು ನನಗೆ ಹೇಗೆ ಮಾಡ್ತಾರೆ ಇವರು ಅಂತ ಏನೋ ಗೊತ್ತಿರಲಿಲ್ಲ. ಬಟ್ ಮೈಸೂರಲ್ಲೇ ಒನ್ ಆಫ್ ದ ಬೆಸ್ಟ್ ಅಕಾಡೆಮಿ ಏನಾದರೂ ಹೇರ್ ಕಟ್ಸ್ ಅಂತ ಅಂದರೆ ನಾನು ವೆಂಕಿ ಸರ್ ನೇಮೇ ಹೇಳ್ತೀನಿ. ಬಿಕಾಸ್ ಅವ್ರು ಅಷ್ಟೇ ಚೆನ್ನಾಗಿ ನಾಲೆಡ್ಜ್ ನಮಗೆ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಆಗಿ ಅವರು ಸೀಸರ್ ಹಿಡಿಯೋ ಸ್ಟೈಲ್ ಇದು ಮಾಡ್ತಾರಲ್ಲ, ಅದು ಫುಲ್ ಪ್ರೊಫೆಷ್ನಲ್ ಆಗಿ ಹೇಳ್ಕೊಡ್ತಾರೆ. ಅವ್ರಿಗೆ ಸುಮ್ಮನೆ ಜಸ್ಟ್ ಹೇಳ್ಕೊಡ್ಬೇಕು ಆ ಥರ ಅಲ್ಲ, ಅವ್ರ ಸ್ಟೈಲ್ ಹೇಗಿದೆ ಹಂಗೆ ಕಲಿತು ಅದೇನ ಕಂಟಿನ್ಯೂ ಮಾಡಲಿ ಅಂತಲೂ ತುಂಬ ಫೋಕಸ್ ಮಾಡಿ ಅದ್ರಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳ್ಕೊಡ್ತಾರೆ. ಅದೊಂದು ತುಂಬ ಇಷ್ಟ ಆಯಿತು. ಮೇಯ್ನ್ ಬಂದರೆ ಸರಲ್ಲಿ ನನಗೆ ಇಷ್ಟ ಆಗೋದು ಅವ್ರ ಸಿಂಪ್ಲಿಸಿಟಿ. ಆ ಥರ ಕ್ಲಾಸಸ್ಸಲ್ಲಿ ಯಾವುದೇ ಥರ ಈಗ ಬೇರೆ ಕ್ಲಾಸಸ್ಗಳಿಗೆ ಹೋದಾಗೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಮಾಡೋದು ಹಾಗೆ ಹೀಗೆ ಅಂತೆಲ್ಲ ಮಾಡ್ತಾರೆ. ಫ್ರೆಂಡ್ಲಿ ಆಗಿ ಹೇಳ್ಕೊಡೋ ಮ್ಯಾನರಲ್ಲಿ ನನಗೆ ವೆಂಕಿ ಸರೇ ಬೆಸ್ಟ್ ಅನ್ಸಿದ್ರು. ಆಲ್ಮೋಸ್ಟ್ ಆಲ್ ಮೈಸೂರಿಗೆ ಹೋಗ್ಲಿ ಬೆಂಗಳೂರೇ ಹೋಗ್ಲಿ ವೆಂಕಿ ಸರ್ ಥರ ನನಗೆ ಟ್ರೀಟ್ ಮಾಡೋ ಪರ್ಸನ್ ಸಿಗ್ತಾರೆ ಅಂತ ನಾನು ಬಿಲೀವ್ ಮಾಡಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್ ಯು. ಬೇಸಿಕಲಿ ಮೈ ಫೀಡ್ಬ್ಯಾಕ್ ಅಂತ ಹೇಳ್ಬೇಕಂದ್ರೆ ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಐ ವರ್ಕ್ ಕಾರ್ಪೊರೇಟ್ ಆಲ್ ಮೈ ಲೈಫ್. ಮೈ ಮಾಮ್ ರನ್ಸ್ ಅ ಸಲೂನ್. ಆದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಮ್ ದ ಬೇಸಿಕ್ಸ್ ಐ ವಾಂಟ್ ಟು ಲರ್ನ್ ಸಮಥಿಂಗ್. ಸೊ ಫಾರ್ ದಟ್ ಪರ್ಟಿಕ್ಯುಲರ್ ರೀಸನ್ ನಾನು ಬಂದೆ. ಬೇಸಿಕ್ಸ್ ಇಂದ ಕಡಿಬೇಕು ಟು ಗೆಟ್ ಅ ಪ್ರಾಪರ್ ಬೇಸ್ಮೆಂಟ್. ಟು ಲರ್ನ್ ಎವ್ರಿಥಿಂಗ್ ಯು ನೀಡ್ ಅ ಪ್ರಾಪರ್ ಬೇಸ್ಮೆಂಟ್. ಆ ಬೇಸ್ಮೆಂಟ್ ವೆಂಕಿ ಸರ್ ನಂಗೆ ಹಾಕೊಟ್ಟಿದ್ದಾರೆ. ಫ್ರಮ್ ದ ವೇ ಯು ಹೋಲ್ಡ್ ದ ಸಿಸರ್ ಟು ದ ಕೂಮ್, ಹೌ ಸ್ಟೈಲಿಶ್ಲಿ ಅಂಡ್ ಅದರ್ ಥಿಂಗ್ಸ್ ಯು ಆರ್ ಸಪೋಸ್ ಟು ಡೂ ಅಂಡ್ ಹೌ ಇಟ್ಸ್ ಸಪೋಸ್ ಟು ರನ್ ಅನ್ನೋದು ಕಲಿಬೇಕಂದ್ರೆ ವೆಂಕಿ ಸರ್ ಹತ್ರ ಬನ್ನಿ. ನಾಟ್ ಜಸ್ಟ್ ದ ಬೇಸಿಕ್ಸ್, ಸ್ವಲ್ಪ ಕಲ್ತಿರೋರು ಬಂದ್ರು ಅವ್ರಿಗೆ ಅಡ್ವಾನ್ಸ್ ಲೆವೆಲ್ಗೆ ವಿಲ್ ಗಿವ್ ಯು ಅ ಪುಶ್, a motivation factor, and it takes you to a new level. So if someone is interested in this field, you have to contact Venki sir. Thank you sir for this opportunity. Thank you and all the best for future. Thank you sir.